ಓ ಮದನ್, ನೋ 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 ನೋ, ತುಂಬಾ ಚೆನ್ನಾಗಿತ್ತು. ನಾಳೆ ಮೀಟ್ ಮಾಡಿದಾಗ ಮಾತಾಡೋಣ. 8 ಗಂಟೆಗೆ. ಆಗ್ಲೇ 12:15 ಮಲ್ಕೊಳ್ಳಿ. ಓಕೆ, ಗುಡ್ ನೈಟ್, ಬಾಯ್. ಸಜ್ಜು, ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ದೆ? ನಿಮ್ಗೆ ಗೊತ್ತಿರ್ಬೇಕಲ್ಲ. ನನಗ್ ಗೊತ್ತಿಲ್ಲ. ಮದನ್ ಗೆಸ್ಟ್ ಹೌಸ್ ಅಲ್ಲಿ ಮಲಗಿದ್ದೆ. ನಾನು ನಿನ್ ಗಂಡ ಇನ್ನೂ ಸತ್ತಿಲ್ಲ, ಬದುಕಿದ್ದೀನಿ. ನಿಮ್ಮಂತ ಗಂಚಿನ ಜೊತೆ ಬದುಕೋಕೆ ನನಗಿಷ್ಟ ಇಲ್ಲ. ಸಜ್ಜು, ಸಜ್ಜು, ನನ್ನ ನಿರ್ಮಲವಾದ ಮನಸ್ಸಿಗೆ ಆಘಾತ ಮಾಡ್ತಿದ್ಯಾ? ನನ್ನ ಬುದ್ಧಿಗೆ ಬರೆ ಎಳಿತಿದ್ಯಾ? ನಿನ್ನ ಗಂಡ ನಿನಗ್ ಬೇಡವಾ? ಬೇಡ. ನಿನ್ನ ಆನಂದ ನಿನಗ್ ಬೇಡವಾ? ಬೇಡ ಬೇಡ ಬೇಡ. ಸರೋಜಾ, ಹಳೆ ಹೆರಾಲ್ಡ್ ಕಾರ್ ಹೋಗ್ತಾ ಇದೆ, ಹೊಸ ಫಿಯಟ್ ಕಾರ್ ತಂದು ನಿಲ್ಲಿಸ್ಕೋ. ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು. ಡಾಕ್ಟರ್ ಶಿವರುದ್ರಪ್ಪನವ್ರ ಕವಿತೆ ನಾನು ಯಾವಾಗ ಬರ್ದಿಟ್ಟೆ? ಚೆನ್ನಾಗಿದೆ, ಚೆನ್ನಾಗಿದೆ. ವೇದಾಂತಿ ಹೇಳಿದನು, ಏನು ಏನು ಏನು? ನಮ್ಮ ಮಹಾರಾಜರು ಬಂದವ್ರೆ. ಏನ್ ಪಾಂಡು, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಕುಡ್ದಿಲ್ಲ ಮಹಾರಾಜ್, ಮೈಯಾಗ ಹುಷಾರಿಲ್ಲ 3 ದಿನದಿಂದ, ಅದಕ್ಕೆ ಈಗ ನೆಲ್ಲಾಡ್ತಾವ್ರೆ. ಅರೆ ರೇ ರೇ ಪಾಂಡು, ನಮ್ ಲಚ್ಚಿ ಅಲ್ಲ? ಏನ್ರು ಹಾಗೆ ನೋಡ್ತಾ ಇದ್ದೀರಾ? 2 ವರ್ಷದ ತೆಳಗೆ ಈ ಮನೆ ಬೇಡ, ಆಸ್ತಿ ಬೇಡ ಅಂತ ಹೆಂಡತಿ ಹಿಂದೆ ಹೋದನು ಇದೇನ್ ಇದ್ದಕ್ಕಿದ್ದಾಗೆ ಬಂದ ಅಂತ ನೋಡ್ತಾ ಇದ್ದೀರಾ? ಅಲ್ಲ, ಅಮ್ಮ ಅವ್ರಿಲ್ದೆ ಒಬ್ರೆ ಬಂದ್ರಲ್ಲ ಅಂತ. ಇನ್ಮೇಲೆ ಅಮ್ಮ ಅವ್ರು ಯಾವತ್ತೂ ಇಲ್ಲಿಗೆ ಬರೋದು ಇಲ್ಲ, ಅವ್ರ ವಿಚಾರ ಕೇಳಬೇಡಿ. ಪಾಂಡು, ಲೈಬ್ರರಿ ಹೇಗಿದೆ? ನೀವು ಊರ್ಗ್ ಹೋದಾಗ್ಲಿಂದ ಬಾಗ್ಲೇ ತೆಗೆದಿಲ್ಲ ಆನಂದಪ್ಪ. ಗೊತ್ತಲ್ಲ ನೀವ್ ಈ ತರ ಮಾಡ್ತೀರಾ ಅಂತ. ಮೊದಲು ಲೈಬ್ರರಿ ಕ್ಲೀನ್ ಮಾಡಿಸಿ ಪುಸ್ತಕನೆಲ್ಲ ಜೋಡಿಸಿರ್ಬೇಕು. ನಿಮ್ಮ ಹತ್ರ ನಾ ಮಾತಾಡ್ಬೇಕಾಗಿದೆ. ನಿಮ್ಮನ್ನ ಆಮೇಲೆ ನೋಡ್ತೀನಿ. ಅಷ್ಟ್ರಲ್ಲಿ ನಾವು ಹುಷಾರಾಗ್ಬಿಡ್ತೀವಿ. ಅಲ್ರ 1000 ತೆಂಗಿನ ಸಸಿ ಹಾಕ್ತೀನಿ ಅಂದ್ರೆ ಬ್ಯಾಂಕ್ ನಲ್ಲಿ ಸಾಲ ಮಾಡಿ ದುಡ್ಡು ಕಳಿಸ್ತೆ. ಇಲ್ಲಿಗೆ ಬಂದ್ ನೋಡಿದ್ರೆ ಕಣ್ಣಿಗೆ 50 ತೆಂಗಿನ ಸಸಿನೂ ಕಾಣಿಸ್ತಿಲ್ವಲ್ರ? ಮಹಾರಾಜ್ರೆ, ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು. 3-4 ವರ್ಷದಿಂದ ಯಾಕೋ ಏನೋ ನಿಮ್ ಗ್ರಾಚಾರನೇ ನೆಟ್ಗಿಲ್ಲ. ಮಹಾರಾಜ್ರಿಗೆ ಆಗ್ದಿರೋರ್ಗೆ ಯಾರು ಏನೋ ಮಾಡಿಸ್ಬಿಟ್ಟವ್ರೆ. ಯಾರು ಏನು ಮಾಡ್ಸಿಲ್ರಯ್ಯ. ತೋಟಕ್ಕೆ ಅಂತ ಕಳ್ಸಿದ್ ದುಡ್ನೆಲ್ಲ ನೀವೇ ನುಂಗ್ ಹಾಕ್ಬಿಟ್ಟು ನಾನು ಅವ್ರ ಹತ್ರ 100-200ಕ್ಕೆ ಭಿಕ್ಷೆ ಬೇಡ ಹಾಗೆ ಮಾಡಿದ್ರಿ ಅಷ್ಟೇ. ಸತ್ವಾಲು ಮಹಾರಾಜೆ, ನಿಮ್ಗೆ ಯಾರೋ ಏನೋ ಮಾಡ್ಸವ್ರೆ. ನಮ್ಮ ಮಾತ್ ನಂಬಿ ಇಲ್ದೆ ಹೋಗಿದ್ರೆ ನಿಮ್ ಹೆಂಡ್ರು ನಿಮ್ಮನ್ನ ಬಿಟ್ಬಿಟ್ಟು ಹೋಯ್ತಾ ಇದ್ರ. ಅಮ್ಮನವ್ರು ಬಿಟ್ಬಿಟ್ರಿ ಏನ? ಬೇರೆ ಅಮ್ಮನವ್ರನ್ನ ನಾವು ಹುಡುಕ್ತೀವಿ. ಸಾಕ್ರೋ ಈ ನಿಮ್ ನಾಟಕ. ನೋಡ್ರೋ, ನಿಜವಾಗ್ಲು
ನನಗೆ ಈ ಆಸ್ತಿ ಮೇಲೆ ಆಸೆ ಇಲ್ರು, ಆದ್ರೆ ಬದುಕ್ಬೇಕಲ್ಲ. ನೀವು ಚೆನ್ನಾಗಿ ತಿನ್ರು, ಆದ್ರೆ ನನಗೂ ಒಂದಷ್ಟು ಬಿಡ್ರು. ಪಾಂಡು, ನಮ್ ತಂದೆ ಕಾಲದಿಂದಲೂ ನೀವಿಲ್ಲೇ ಇದ್ದೀರಾ. ನೋಡ್ರೋ, ಇನ್ಮೇಲೆ ನಾನಿಲ್ಲೇ ಇರೋದು, ಇಲ್ಲೇ ಸಾಯೋದನು. ನಿಮ್ ಹಳೆ ನಾಟಕ ಎಲ್ಲ ಹಳಸೋಯ್ತಲ್ರೋ. ನಿಮ್ ಹೆಗ್ಗಣನು ಬೋನ್ನಲ್ಲಿ ಸಿಕ್ಕಾಕೊಂತಲ್ರಿ. ಮುಂದಕ್ಕೆ ಯಾವ ನಾಟಕ ಆಡವ? ಏ ಅಣ್ಗುಳ, ಅವಳಲ್ಲ ತಂಗಿ ದಚ್ಚಿ. ಹಂಗಂದ್ರೆ ಅವಳೇ ಮಹಾರಾಜರಿಗೆ ಹೊಸ ಅಮ್ಮ ಅವರು. ತಂಗಿ ಲಚ್ಚಿ, ತೆಂಗಿನ ತೋಟ. ನೀವ್ ಹೇಳ್ದಂಗೆ ಕೇಳೋದ್ ನಂಗೆಲ್ಲ ಆಗಕ್ಕಿಲ್ಲ. ಮಾವ ಬಂದಾಗ್ಲೆಲ್ಲ ಗಡ್ಗೆ ಎಂಡ ಕುಡಿದ್ಬಿಟ್ಟು ಆಡು ಬಂದಂದ್ ಆಡು ಮೇದ್ಬಿಟ್ಟು ಸಾಲದಕ್ಕೆ ಅವನ್ ಬಂದಾಗ್ಲೆಲ್ಲ ಅವ್ನ್ ತಾವ್ ಕಾಸು ಕಿತ್ಕೊಂಡು ಸೊಂಡು ಟೆಂಟ್ನಾಗ ಹೋಗಿ ಸಿನಿಮಾನು ನೋಡ್ಕೊಂಡು, ಮಾವ ನನ್ ತಂಗಿನ ನಿಂಗೆ ಕೊಡ್ತೀವಿ, ಲಚ್ಚಿ ನಿನ್ ಮನೆ ಲಕ್ಷ್ಮಿ ಅಂತೆಲ್ಲ ಹೇಳ್ಬಿಟ್ಟು ನಂಗೂ ಅವನ್ಮ್ಯಾಗ ಆಸೆ ಹುಟ್ಟಿಸ್ಬಿಟ್ಟು ಈಗ ಪಾಪ ಏನು ತಿಳಿದೇರ ಮಹಾರಾಜರ ಕೈ ಹಿಡ್ಕೊಂತೀರಾ. ನಿಮ್ಗೆ ಏನ್ ಬಂದಿರೋದ್ ಕೇಳು. ಕೇಳಕ್ಕಿಲ್ಲ. ನಿನ್ನ ಅಣ್ಣನ ಒಳ್ಳೇದಾಗದ್ ಬ್ಯಾಡ್ವಾ? ಸಾಯ ಗಂಟ ಈ ಮರದಡಿಲೇ ಅನ್ನ ತಿನ್ಬೇಕಾ? ಅರಮನೆ ಬ್ಯಾಡ್ವಾ? ಹಂಗಾದ್ರೆ ಮಾವ ಬಂದ್ರೆ ಏನ್ ಹೇಳ್ತೀರಾ? ಒಂದೇ ಮಾತು, ಏ ಮಾವ, ತೆಂಗಿನ ತೋಟ ತಕ್ಕಂಬ, ತಂಗಿನ ಕರ್ಕೊಂಡ್ ಹೋಯ್ತಿರು. ನಿಮ್ ಮಾವಂತ ತೆಂಗಿನ ತೋಟ ಆಯ್ತಾ? ಇಲ್ಲ. ಹಂಗಾರೆ ನಮ್ ತಂಗಿನೂ ಅವಂಗಿಲ್ಲ. ಮತ್ತೆ ಮಾವ ಬಂದು ನಿಮ್ಮನ್ನೆಲ್ಲ ಹೊಡೆದು ಬಡ್ದು ಮಾಡಿದ್ರೆ ನಾ ಏನ್ ಮಾಡ್ಲಿ? ಅವನು ಒಬ್ಬ, ನಾವು 4 ಜನ. ಹುಟ್ಲಿಲ್ಲ ಅಂದ್ಬಿಡ್ತೀವಿ. ಹಂಗೆಲ್ಲ ಮಾಡೋದೇನು ಬೇಡ. ನೀವ್ ಹೇಳ್ದಂಗೆ ಕೇಳ್ತೀನಿ. ನಮ್ಮ